ಯುವಕರ ಆಶಾಕಿರಣ ಜನಮೆಚ್ಚದ ನಾಯಕ ರಾಷ್ಟ್ರೀಯ ಬಸವದಳದ ಜಿಲ್ಲಾಧ್ಯಕ್ಷರಾದ ಸೋಮಶೇಖರ್ ಪಾಟೀಲ್ ಗಾದ್ಗೆಯವರ ಜನ್ಮದಿನದ ಅಂಗವಾಗಿ ಅವರ ಅಭಿಮಾನಿ ಬಳಗದ ವತಿಯಿಂದ ವಿವಿಧ ಸಮಾಜಮುಖಿ ಹಾಗೂ ಜನಪರ ಕಾರ್ಯಕ್ರಮಗಳನ್ನು ಅರ್ಥಪೂರ್ಣವಾಗಿ ಆಯೋಜನೆ ಮಾಡುವ ಮೂಲಕ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು. ಜನ್ಮದಿನವನ್ನು ಕೇವಲ ಸಂಭ್ರಮಕ್ಕೆ ಸೀಮಿತಗೊಳಿಸದೆ ಸಮಾಜ ಸೇವೆಯ ಮೂಲಕ ಆಚರಿಸುವ ಉದ್ದೇಶದಿಂದ ರಕ್ತದಾನ ಶಿಬಿರ, ವಿಮಾ ಯೋಜನೆ ನೋಂದಣಿ, ಸಸಿ ವಿತರಣೆ ಹಾಗೂ ಗೋಪೂಜೆ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮಕ್ಕೆ ಬೆಳಗ್ಗೆ ನಗರದ ಗೋಶಾಲೆಯಲ್ಲಿ ಗೋಪೂಜೆ ನೆರವೇರಿಸುವ ಮೂಲಕ ಚಾಲನೆ ನೀಡಲಾಯಿತು. ಈ ವೇಳೆ ಗೋಮಾತೆಗೆ ವಿಶೇಷ ಪೂಜೆ ಸಲ್ಲಿಸಿ ರಾಜ್ಯ ಹಾಗೂ ದೇಶದ ಜನರ ಸುಖ, ಶಾಂತಿ ಮತ್ತು ಸಮೃದ್ಧಿಗಾಗಿ ಪ್ರಾರ್ಥನೆ ಮಾಡಲಾಯಿತು. ಬಳಿಕ ಪರಿಸರ ಸಂರಕ್ಷಣೆ ಸಂದೇಶ ಸಾರುವ ನಿಟ್ಟಿನಲ್ಲಿ ಸಾರ್ವಜನಿಕರಿಗೆ ಹಾಗೂ ಯುವಕರಿಗೆ ಉಚಿತವಾಗಿ ಸಸಿಗಳನ್ನು ವಿತರಣೆ ಮಾಡಲಾಯಿತು. ನಗರದ ಸರ್ಕಾರಿ ಜಿಲ್ಲಾ ಆಸ್ಪತ್ರೆಯ ರಕ್ತದಾನ ಕೇಂದ್ರದಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಲಾಗಿದ್ದು, ರಕ್ತದಾನ ಮಾಡಿ ಒಂದು ಅಮೂಲ್ಯವಾದ ಜೀವ ಉಳಿಸಿ ಎಂಬ ಘೋಷವಾಕ್ಯದಡಿ ನಡೆದ ಈ ಶಿಬಿರದಲ್ಲಿ ಯುವಕರು, ವಿದ್ಯಾರ್ಥಿಗಳು, ವಿವಿಧ ಸಂಘಟನೆಗಳ ಸದಸ್ಯರು, ಸೋಮಶೇಖರ್ ಪಾಟೀಲ್ ಬಳಗದ ಅಭಿಮಾನಿಗಳು ಪಾಲ್ಗೊಂಡಿದ್ದರು. ಸುಮಾರು 50ಕ್ಕೂ ಹೆಚ್ಚು ಮಂದಿ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡುವ ಮೂಲಕ ಮಾನವೀಯತೆ ಮೆರೆದರು. ಕಪಿಲ್ ಹೂಗಾರ್ ಅವರ ನೇತೃತ್ವದಲ್ಲಿ ಈ ರಕ್ತದಾನ ಶಿಬಿರ ಸೇರಿದಂತೆ ಎಲ್ಲಾ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ರಕ್ತದಾನದಿಂದ ಅಪಘಾತ, ಶಸ್ತ್ರಚಿಕಿತ್ಸೆ ಮತ್ತು ತುರ್ತು ಚಿಕಿತ್ಸೆಗೆ ಒಳಗಾಗುವ ರೋಗಿಗಳ ಜೀವ ಉಳಿಸುವಲ್ಲಿ ಸಾಧ್ಯವಾಗುತ್ತದೆ ಎಂದ ಅವರ ಅಭಿಮಾನಿಗಳು ಈ ಒಂದು ರಕ್ತದಾನ ಶಿಬಿರ ಆಯೋಜನೆ ಮಾಡಿದ್ದಕ್ಕಾಗಿ ಸೋಮಶೇಖರ್ ಪಾಟೀಲ್ ಗಾದ್ಗೆಯವರು ಅಭಿಮಾನಿ ಬಳಗಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ. ಈ ಕಾರ್ಯಕ್ರಮ ಸಂದರ್ಭದಲ್ಲಿ ಕಪಿಲ್ ಹೂಗಾರ್ ಅವರು ಮಾತನಾಡಿ, ಸೋಮಶೇಖರ್ ಪಾಟೀಲ್ ಗಾದ್ಗೆ ಅವರು ಯುವಕರನ್ನು ಸಂಘಟಿಸಿ ಸಮಾಜಮುಖಿ ಚಟುವಟಿಕೆಗಳಿಗೆ ಪ್ರೇರೇಪಿಸುತ್ತಿರುವುದು ಶ್ಲಾಘನೀಯಕರವಾಗಿದೆ ಎಂದು ತಿಳಿಸಿದರು. ಅವರ ನೇತೃತ್ವದಲ್ಲಿ ಬಸವದಳ ಸಂಘಟನೆ ಸಮಾಜ ಸೇವೆ, ಶಿಕ್ಷಣ, ಆರೋಗ್ಯ, ಜನಜಾಗೃತಿ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸ್ತಾ ಇದ್ದು, ಜನ್ಮದಿನದಂತಹ ವಿಶೇಷ ದಿನವನ್ನು ಸಮಾಜಕ್ಕೆ ಉಪಯೋಗವಾಗುವ ಕಾರ್ಯಕ್ರಮಗಳ ಮೂಲಕ ಆಚರಿಸುತ್ತಿರುವುದು ಇತರರಿಗೆ ಮಾದರಿಯಾಗಿದೆ ಎಂದು ತಿಳಿಸಿದರು. ಸಮಾಜದ ಕಟ್ಟಾಕಡೆಯ ವ್ಯಕ್ತಿಗೂ ಸರ್ಕಾರದ ಯೋಜನೆಗಳ ಸೌಲಭ್ಯ ತಲುಪಬೇಕು ಎಂಬ ಉದ್ದೇಶದಿಂದ ವಿಮಾ ಯೋಜನೆಗಳ ನೋಂದಣಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಬಡ ಮತ್ತು ಕೂಲಿ ಕಾರ್ಮಿಕ ಕುಟುಂಬಗಳ ಆರ್ಥಿಕ ಭದ್ರತೆಗೆ ಇದು ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ಇದೇ ವೇಳೆ ದೀಪಕ್ ಪಾಟೀಲ್ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಸಂಜು ಕುಮಾರ್ ಹೂಗಾರ್, ಮನೋಜ್ ಇಂಜಿನಿಯರ್, ಜಗ್ಗು ಹೂಗಾರ್, ರಾಹುಲ್ ಕುಲಕರ್ಣಿ, ಅಮರ್ ಗಾದ್ಗಿ, ಮಹಾದೇವ್ ಹೂಗಾರ್, ಸುರೇಶ ಸ್ವಾಮಿ ನರ್ಸಿಂಗ್, ಮಹೇಶ್ ತೋರಣ, ಸೂರ್ಯಕಾಂತ್, ಸುರೇಶ್ ಗಾದ್ಗಿ, ಶಿವಕುಮಾರ್ ಇಂಜಿನಿಯರ್, ರಾಹುಲ್ ಸೇರಿದಂತೆ ಇನ್ನಿತರರು ಇದ್ದರು. ಇವತ್ತಿನ ದಿವಸ ಇಲ್ಲಿ ಸಿವಿಲ್ ಆಸ್ಪತ್ರೆಯಲ್ಲಿ ನನ್ನ ಜನ್ಮದಿಂದ ನಿಯಮಿತವಾಗಿ ಈಗ ಎಲ್ಲ ಕಪಿಲ್ ಹೂಗಾರ್ ಅಭಿಮಾನಿ ಬಳಗದಿಂದ ರಕ್ತ ಶಿಬಿರ ಇಟ್ಕೊಂಡಾರ. ಅವರಿಗೆ ಮೊದಲು ಎಲ್ಲಕ್ಕಿಂತ ದೊಡ್ಡ ಧನ್ಯವಾದ ಹೇಳ್ತೀನಿ. ಮತ್ತು ಸತತ ಇದು 5ನೇ ವರ್ಷ ಈ ರಕ್ತದಾನ ಶಿಬಿರ ಮಾಡ್ತಾ ಇದ್ದೀವಿ. ಸುಮಾರು ವರ್ಷಿಗೆ ಅದು ಸಂಖ್ಯೆ ಏರ್ಕೋತಾನೆ ಬಂದಿದೆ. ನಾವು ಈ ಸಂಖ್ಯೆ ಬಗ್ಗೆಕ್ಕಿಂತ ರಕ್ತದಾನ ಮಾಡೋದು ದೊಡ್ಡದು ಅಂತ ಹೇಳೋದು ಉತ್ತಮ ಅಂತ ಅನ್ನಿಸ್ತದೆ. ಅದಕ್ಕೆ ಎಲ್ಲ ನಮ್ಮದು ಕಪಿಲ್ ಹೂಗಾರ್ ಅಭಿಮಾನಿ ಸಂಘದವರಿಗೆ ಅನಂತ ಧನ್ಯವಾದ ಹೇಳ್ತೀನಿ. ಅವ್ರು ನನ್ನ ತಮ್ಮದೇರು ಇದ್ದಂಗೆ ಅದಾರ. ಅವರು ಸದಾ ನನ್ನ ಜೊತೆಗೆ ಇರ್ತಾರೆ ಮತ್ತು ಮುಂದೂ ಇರ್ತಾರೆ. ಈ ರಕ್ತದಾನ ಶಿಬಿರಲಿಂದ ಎಲ್ಲ ಈಗಿನ ರೋಗಿಗಳಿಗೆ ಅವ್ರಿಗೆ ತುಂಬ ಹೆಲ್ಪ್ ಆಗ್ತದೆ. ಬೇರೆ ಏನೂ ನಾವು ಜನ್ಮದಿನ ಕಡೆಯಿಂದ ಆಚರಿಸೋಕ್ಕಿಂತ ಹುಟ್ಟುಹಬ್ಬದ ಕಡೆಯಿಂದ ರಕ್ತದಾನ ಶಿಬಿರ ರೆಗ್ಯುಲರಾಗಿ ಎಲ್ಲರೂ ಹಮ್ಮಿಕೊಳ್ಳಬೇಕಂಥೇಳಿ ಎಲ್ಲರಿಗೆ ಒಂದು ವಿನಂತಿ ಅದ. ಮತ್ತು ಇಲ್ಲಿ ಇದ್ದಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೆ ಏನು ಇವತ್ತಿನ ರಕ್ತದಾನ ಮಾಡಿದವರಿಗೆ ಅವ್ರಿಗೆ ನನ್ನ ತುಂಬ ಹೃದಯದಿಂದ ಧನ್ಯವಾದ ಅಂತ ಹೇಳಿ ನಂದು 2 ಮಾತಿಗೆ ವಿರಾಮ ಕೊಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಶುಭ ಸಂದರ್ಭದಲ್ಲಿ ಶ್ರೀಯುತ ಸೋಮಶೇಖರ್ ಪಾಟೀಲ್ರು ಅವರ ಹುಟ್ಟಿದ ದಿನದಂದು ಏನು ರಕ್ತದಾನ ಮಾಡಬೇಕಂತ ಹೇಳಿ ನಿರ್ಣಯ ಮಾಡಿದ್ದಾರೆ. ತಾವೊಬ್ಬರೇ ಅಲ್ಲ, ತಮ್ಮ ಅನುಯಾಯಿಗಳೊಂದಿಗೆ ರಕ್ತದಾನ ಮಾಡ್ತಾ ಇದ್ದಾರೆ. ಎಲ್ಲ ದಾನಗಳಲ್ಲಿ ರಕ್ತದಾನ ಶ್ರೇಷ್ಠ ಇದೆ. ರಕ್ತದಾನ ಮಾಡುವುದರಿಂದ ಎಷ್ಟೋ ಜೀವಗಳಿಗೆ ಜೀವದಾನ ಮಾಡ್ದಂಗೆ ಅದು ಸಲುವಾಗಿ ಇವತ್ತೇನು ಅವರು ರಕ್ತದಾನ ಮಾಡಿದ್ದಾರೆ, ಇದು ಶ್ರೇಷ್ಠ ಅವ್ರ ಕರ್ತವ್ಯ. ಅದಕ್ಕೆ ದೇವರು ಅವ್ರದ್ದೇನು ಹುಟ್ಟಿದ ದಿನ ಇದೆ ಅವ್ರಿಗೆ ಒಳ್ಳೆಯದಾಗಲಿ. ಅವ್ರಿಗೆ ದೇವರು ಭಗವಂತ ಆಯುಷ್ಯ, ಆರೋಗ್ಯ, ಸಂಪತ್ತೆಲ್ಲ ಕರುಣಿಸಲಿ. ಮತ್ತು ಹೀಗೇ ಸಮಾಜ ಸೇವೆ ಮಾಡ್ತಕ್ಕಂಥ ಶಕ್ತಿ ಭಗವಂತ ಅವ್ರಿಗೆ ಕರುಣಿಸಲಿ ಅಂತ ಈ ಸಂದರ್ಭದಲ್ಲಿ ಬೇಡ್ಕೊತಾ ಇದ್ದೀನಿ. ಹನುಮಂತರಾವ್ ಪಾಟೀಲ್. ಸೋಮಶೇಖರ್ ಪಾಟೀಲ್ ಅಣ್ಣವ್ರದ್ದು ಇವತ್ತು ಹುಟ್ಟುಹಬ್ಬ ರಕ್ತ ಶಿಬಿರ ಹಮ್ಮಿಕೊಂಡಿದ್ದೀವಿ. ಭಾಳ ಒಳ್ಳೆಯ ರೀತಿಯಿಂದ 5 ವರ್ಷದಿಂದ ನಡೀತಾ ಇದೆ. ಒಳ್ಳೆಯ ಕ್ಯಾಂಪು. ಗೋಶಾಲೆಗೆ ಹೋಗಿ ಗೋ ಬಗ್ಗೆ ಎಲ್ಲ ಹೋಗಿ ಪೂಜಾ ಮಾಡಿ ಅಲ್ಲಿಂದ ಏನು ವ್ಯವಸ್ಥೆ ಮಾಡಬೇಕಲ್ಲ ಮಾಡಿ ಬಂದಿದ್ದೀವಿ. ರಕ್ತ ಶಿಬಿರ ಭಾಳ ಅತ್ಯಂತ ಯಶಸ್ವಿಯಾಗಿ 5 ವರ್ಷ ನಡೀತಾ ಇದೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ಇದೇ ಪ್ರಕಾರ ಮಾಡಲಿ ಅಂಥೇಳಿ ಶುಭ ಹಾರೈಸ್ತೇನೆ.
ಜೈ ಶ್ರೀರಾಮ್.